ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಶೋಭಾ. ಇದು ಕೃಷ್ಣ ಜನ್ಮಾಷ್ಟಮಿ ದಿನ ಮಾಡಿರುವಂತಹ ವಿಡಿಯೋ. ತುಂಬ ಚಿಕ್ಕ ವಿಡಿಯೋ, ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಲಸಿಕಾಗೂ ಅಷ್ಟೇ ಕೃಷ್ಣ ವೇಷ ಹಾಕಿದ್ವಿ. ತುಂಬ ಕ್ಯೂಟಾಗಿ ಕಾಣ್ತಿದ್ಲು. ನೋಡಿ ವಿಡಿಯೋನ. ಹೌದು, ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ನಾನು ಕೊಬ್ಬರಿ ಹಾಲು ಯೂಸ್ ಮಾಡಿಕೊಂಡು ಪಲಾವ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಒಂದು ಕಾಯಿನ ಪೀಸಾಗಿ ಕಟ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಬಿಟ್ಟು ಒಂದು ತೆಳ್ಳಗಿರುತ್ತಲ್ಲ ಆ ಬಟ್ಟೆಯಲ್ಲಿ ಹಾಕ್ಬಿಟ್ಟು ಹಾಲನ್ನು ಹಿಂಡ್ಕೊಂಡಿದ್ದೀನಿ. ಬಟಾಣಿನ ನಾನು ರಾತ್ರಿನೇ ನೀರಿಗೆ ಹಾಕಿ ನೆನೆಸಿಟ್ಟಿದ್ದೆ. ಹಾಗೆ ಸ್ವಲ್ಪ ತರಕಾರಿ ತಗೊಂಡಿದ್ದೀನಿ. ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಜಜ್ಜಿ ತಗೊಂಡಿದ್ದೀನಿ. ಹಾಗೆ ಮಸಾಲೆಗೆ, ಒಗ್ಗರಣೆಗೆ ಮಸಾಲೆಗೆ ಏನೇನು ಬೇಕೋ ಚಕ್ಕೆ ಲವಂಗ ಪಲಾವ್ ಎಲೆ ಅಷ್ಟನ್ನು ತಗೊಂಡಿದ್ದೀನಿ. ಹಾಗೆ 1 ಗ್ಲಾಸಷ್ಟು ಅಕ್ಕಿನ ನೀರಿಗೆ ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ಈಗ ಕುಕ್ಕರ್ ತಗೊಂಡಿದ್ದೀನಿ. ಕುಕ್ಕರ್ ಬಿಸಿ ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಈಗ ಮಸಾಲೆ ಐಟಮ್ಸ್ ಏನಿದೆ ಚಕ್ಕೆ ಲವಂಗ ಪಲಾವ್ ಎಲೆ ಎಲ್ಲ ಸೇರಿಸ್ಕೊಂಡು, ಹಾಗೆ ಈಗ ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಂಡು, ಈರುಳ್ಳಿ ಕಟ್ ಮಾಡಿರೋಂಥ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿನ ತಗೊಳ್ತಾ ಇದ್ದೀನಿ. ಪೇಸ್ಟ್ ಆದರೂ ತೊಗೊಳ್ಬೋದು, ಇಲ್ಲಾಂದರೆ ಜಜ್ಜಿಬಿಟ್ಟಾದರೂ ತೊಗೊಳ್ಬೋದು. ನಾನು ಜಜ್ಜಿಬಿಟ್ಟು ತಗೊಳ್ತಾ ಇದ್ದೀನಿ. ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇವಾಗ ನೆನೆಸಿರೋಂತಹ ಬಟಾಣಿ ಸೇರಿಸ್ಕೊಂಡು, ಹಾಗೆ ಕಟ್ ಮಾಡಿರೋಂತಹ ತರಕಾರಿನೂ ಸೇರಿಸ್ಕೊಂಡಿದ್ದೀನಿ. ತರಕಾರಿನೂ ಅಷ್ಟೇ ಸೇರಿಸ್ಕೊಂಡಿದ್ದ ನಂತರ ಆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆದ ನಂತರ ಈಗ ಪಲಾವ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಇಲ್ಲೇ ಸೇರಿಸ್ಕೊಂಡ್ಬಿಟ್ಟು ಈಗ ಕಟ್ ಮಾಡಿರೋಂತಹ ಟೊಮಟೊನೂ ಸೇರಿಸ್ಕೊಂಡು, ಟೊಮಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು, ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಈಗ ಅಕ್ಕಿನ ಸೇರಿಸ್ಕೊಂಡ್ಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಕಲಿಸ್ಕೊಂಡಿದ್ದ ನಂತರ ಈಗ ನಾನು ಕೊಬ್ಬರಿ ಹಾಲು ತೆಗೆದಿಟ್ಕೊಂಡಿದ್ನಲ್ಲ, ಅದು 1 ಗ್ಲಾಸ್ ಅಷ್ಟಿದೆ. ಅಷ್ಟನ್ನು ತಗೊಂಡು ಇನ್ನೊಂದು ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಂಡು ಈ ಥರ ಕುದಿ ಬರೋಕ್ಕೆ ಬಿಡಬೇಕು. ಈ ಥರ ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡಿ 2 ವಿಷಿಲ್ ಕೂಗಿಸ್ಕೊಂಡ್ರೆ ಸಾಕು, ಪಲಾವ್ ರೆಡಿ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು, ಕರೆಕ್ಟಾಗಿ ಬಂದಿದೆ. ತುಂಬಾ ಚೆನ್ನಾಗಿತ್ತು. ರುಚಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಚಟ್ನಿ ಜೊತೆ ಇಲ್ಲಾಂದರೆ ಮೊಸರು ಬಜ್ಜಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಇದು ಸಾಯಂಕಾಲ ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಪೂಜೆ ಎಲ್ಲ ಸಾಯಂಕಾಲ ಮಾಡಿಕೊಂಡೆ ನಾನು. ಸಿಂಪಲ್ಲಾಗಿ, ಜೋರಾಗಿ ಏನು ಸೆಲೆಬ್ರೇಷನ್ ಏನು ಮಾಡ್ತಿಲ್ಲ. ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡು ಲಸಿಕಾಗೆ ಕೃಷ್ಣ ವೇಷ ಹಾಕಿದ್ವಿ ಅಷ್ಟೇ. ಈಗ ಪೂಜೆ ಮಾಡಿಕೊಂಡು ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಅವಲಕ್ಕಿದು ಸ್ವೀಟ್ ಮಾಡ್ತಾಯಿದ್ದೀನಿ ನಾನು. ಅವಲಕ್ಕಿ ಸ್ವಲ್ಪ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೆ. ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿನ ತುರಿದು ಹಾಕ್ಬಿಟ್ಟು, ಹಸಿ ಕೊಬ್ಬರಿ, ಒಂದು 2 ಬಾಳೆಹಣ್ಣು ಕಟ್ ಮಾಡಿ ಹಾಕಿದ್ದೀನಿ. ಒಂದು ಸ್ವಲ್ಪ ಸಕ್ಕರೆ ಸೇರಿಸ್ಕೊಂಡು, ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಕೃಷ್ಣನಿಗೆ ತುಂಬಾ ಶ್ರೇಷ್ಠ ಅಲ್ವಾ ಅವಲಕ್ಕಿದು ಸ್ವೀಟು, ಹಂಗಾಗಿ ಅದನ್ನು ಮಾಡಿಕೊಂಡೆ ನೈವೇದ್ಯಕ್ಕೆ ಅಂತ ಹೇಳಿ. ಅಷ್ಟೇ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡೆ. ಅಷ್ಟರೊಳಗಡೆ ನಮ್ಮ ಮನೆಯವರು ಬಂದರು. ನಾನು ಪೂಜೆನೂ ಮಾಡ್ಕೊಂಡಿದ್ದೆ. ಅಷ್ಟರೊಳಗಡೆ ಅವರು ಬಂದರು. ಅವ್ರು ಬಂದ ಮೇಲೆ ಲಸಿಕಾಗೆ ರೆಡಿ ಮಾಡ್ತಾಯಿದ್ದೀವಿ. ನನಗೆ ಗೊತ್ತು, ಒಬ್ಬರೇ ಮಾಡೋಕ್ಕೋದ್ರೆ ಮಾಡಿಸ್ಕೊಳ್ಳಲ್ಲ ಮಕ್ಕಳು ಅಂತ ಹೇಳಿ. ಅದರಲ್ಲಿ ಅವರಪ್ಪ ಸಾಯಂಕಾಲ ಬೆಳಗ್ಗೆಯಿಂದ ಇರಲ್ವ, ಅವರಪ್ಪ ಸಾಯಂಕಾಲ ಬರೋಷ್ಟರೊಳಗಡೆ ಸ್ವಲ್ಪ ಖುಷಿ ಆಗಿಬಿಡ್ತಾಳೆ. ಹಾಗಾಗಿ ಆ ಮೂಡಲ್ಲಿ ಇರ್ತಾಳೆ. ಆ ಟೈಮಲ್ಲಿ ರೆಡಿ ಮಾಡ್ಬೋದು ಅಂತ ನಾನು ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಅವ್ರು ಬಂದಮೇಲೆ ರೆಡಿ ಮಾಡ್ತಾಯಿದ್ದೀವಿ. ಇಡುವಾಗ ಒಂದು ಸ್ವಲ್ಪ ಹಠ ಮಾಡಿದ್ಲು ಅಷ್ಟೇ. ಆಮೇಲೆ ಏನು ಹಠ ಮಾಡಲಿಲ್ಲ. ಆ ಡ್ರೆಸ್ಸಲ್ಲಿ ಹಾಕಿದ್ಮೇಲೆ ಅವಳಿಗೆ ಖುಷಿ ಆಗಿಬಿಡ್ತು. ಆ ನವಿಲ್ಗೆರೆ ಎಲ್ಲ ಕೈ ಕೊಟ್ಟಿದ್ವು, ಹಂಗಾಗಿ ಖುಷಿ ಆಗಿಬಿಟ್ಲು. ಆಮೇಲೆ ನಗ್ಕೊಂಡೆ ಹಾಕ್ಸ್ಕೊಂಡ್ಲು. ಏನು ಅಷ್ಟೊಂದು ಹಠ ಏನು ಮಾಡಲಿಲ್ಲ. ಹಂಗಾಗಿ ಈಸಿಯಾಗಿ ಹಾಕ್ಬಿಟ್ಟು ಒಂದೆರಡು ಬೇಗ ವೀಡಿಯೋಸು, ಒಂದೆರಡು ಫೋಟೋಸ್ ಎಲ್ಲ ತಗೊಂಡ್ಬಿಟ್ಟೆ. ಮನೆಯೆಲ್ಲ ಖುಷಿಯಾಗಿ ಆಟ ಆಡ್ಕೊಂಡು ಓಡಾಡ್ತಿದ್ಲು. ಹಾಗೆ ನಮ್ಮ ಮನೆಯವರು ಅಷ್ಟೇ, ನಮ್ಮ ಭಾವ ಅವ್ರಿಗೆ ವೀಡಿಯೋ ಕಾಲ್ ಮಾಡಿ ಅವ್ರಿಗೆ ಎಲ್ರಿಗೂ ತೋರಿಸಿದ್ರು. ಅವರು ಅಷ್ಟೇ ತುಂಬ ಖುಷಿಪಟ್ಟರು. ಲಸಿಕಾ ಇನ್ನು ಸ್ವಲ್ಪ ದೊಡ್ಡಳಾಗ್ಬಿಟ್ರೆ ರಾಧೆ ಡ್ರೆಸ್ ಹಾಕ್ಬೋದು, ಅವಾಗ ಕೃಷ್ಣನ ಡ್ರೆಸ್ ಹಾಕೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ಈ ವರ್ಷ ಕೃಷ್ಣದ್ದು ವೇಷ ಹಾಕಿದ್ದು. ತುಂಬಾ ಕ್ಯೂಟ್ ಅನಿಸ್ತಿದ್ಲು. ಫೋಟೋಸು ಅಷ್ಟೇ, 1-2 ಫೋಟೋಸು ತಗೊಂಡೆ. ಕ್ಯೂಟಾಗಿ ಬಂದಿದ್ದು, ಇಷ್ಟ ಆಯಿತು. ಇಷ್ಟೇ ಸಿಂಪಲ್ಲಾಗಿ ನಮ್ಮ ಮನೇಲಿ ಕೃಷ್ಣ ಜನ್ಮಾಷ್ಟಮಿನ ಸೆಲೆಬ್ರೇಷನ್ ಮಾಡಿದ್ದು. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸ್ದಾಗಿ ಯಾರಾದರೂ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ.